ನಮಸ್ಕಾರ ವೀಕ್ಷಕರೇ, ನಾನು ವೈದ್ಯ ವಿಜಯಲಕ್ಷ್ಮಿ ಕದಂ. ಇಂದಿನ ಸಂಚಿಕೆಯಲ್ಲಿ ಸ್ವರ್ಣಪ್ರಾಶನದ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ಸ್ವರ್ಣಪ್ರಾಶನ ಎಂದರೇನು? ಹೆಸರೇ ಹೇಳುವಂತೆ ಸ್ವರ್ಣ ಅಂದರೆ ಚಿನ್ನ, ಪ್ರಾಶನ ಅಂದರೆ ತಿನ್ನುವುದು, ಕುಡಿಯೋದು ಅಥವಾ ಸೇವಿಸೋದು. ಅಂದರೆ ಚಿನ್ನವನ್ನು ದೇಹಕ್ಕೆ ಹೊಂದುವಂತಹ ರೀತಿಯಲ್ಲಿ ಶೋಧನ ಸಂಸ್ಕಾರಗಳನ್ನು ಮಾಡಿ ಅದರ ಜೊತೆಗೆ ತುಪ್ಪ, ಜೇನುತುಪ್ಪ ಮತ್ತು ಅನೇಕ ಗಿಡಮೂಲಿಕೆಗಳನ್ನು ಸೇರಿಸಿ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ನೀಡುವಂತಹ ಆಯುರ್ವೇದದ ಔಷಧಿಯೇ ಸ್ವರ್ಣಪ್ರಾಶನ. ಸ್ವರ್ಣಪ್ರಾಶನವನ್ನು ನಾವು ಯಾರಿಗೆಲ್ಲ ಕೊಡ್ಬೋದು? ಸ್ವರ್ಣಪ್ರಾಶನವನ್ನು ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಗುವಿನ ತನಕ ಸ್ವರ್ಣಪ್ರಾಶನವನ್ನು ನೀಡಬಹುದು. ಸ್ವರ್ಣಪ್ರಾಶನವನ್ನು ನೀಡೋದ್ರಿಂದ ಯಾವೆಲ್ಲ ಲಾಭಗಳು ಸಿಗುತ್ತೆ ಅಂತ ನೋಡೋದಾದರೆ, ಕಾಶ್ಯಪ ಸಂಹಿತದಲ್ಲಿ ಹೇಳ್ತಾರೆ, ಸ್ವರ್ಣಪ್ರಾಶನಾತ್ ಹಿ ಏತಾತ್ ಮೇಧಾ ಅಗ್ನಿ ಬಲವರ್ಧನಂ ಆಯುಷ್ಯಂ ಮಂಗಳಂ ಪುಣ್ಯಂ ಋಷ್ಯಂ ವರ್ಣ್ಯಂ ಗ್ರಹಾಪಹಂ ಮಾಸಾತ್ ಪರಮಮೇಧಾವಿಹಿ ವ್ಯಾಧಿರ್ಭಿನ್ನಚ್ಛದೃಶ್ಯತೆ ಷಡ್ಭಿರ್ಮಾಸಾತ್ ಶ್ರುತಧರಾಹ ಸ್ವರ್ಣಪ್ರಾಶನಾತ್ ಭವೇತ್. ಅಂದರೆ ಸ್ವರ್ಣಪ್ರಾಶನವನ್ನು ನೀಡೋದ್ರಿಂದ ಮಕ್ಕಳಲ್ಲಿ ಮೇಧಾಶಕ್ತಿ ಹೆಚ್ಚಾಗುತ್ತೆ. ಮೇಧ ಅಂದರೆ ಮಕ್ಕಳ ಒಂದು ಬುದ್ಧಿಮಟ್ಟ, ನೆನಪಿನ ಶಕ್ತಿ ಮತ್ತು ಗ್ರಹಣ ಶಕ್ತಿ, ಏಕಾಗ್ರತೆ ಹೆಚ್ಚಾಗುತ್ತೆ. ಇನ್ನು ಅಗ್ನಿವರ್ಧನೆ ಆಗುತ್ತೆ ಅಂತಂದು ಹೇಳ್ತಾರೆ. ಇವಾಗ ಅನೇಕ ಪೋಷಕರು ಕಂಪ್ಲೇಂಟ್ಸ್ ಮಾಡ್ತಿರ್ತಾರೆ, ಮಕ್ಕಳು ಸರಿಯಾಗಿ ತಿನ್ನಲ್ಲ, ನಮ್ಮ ಮಗು ಊಟನೇ ಮಾಡಲ್ಲ ಅಂತಂದು ಹೇಳ್ತಿರ್ತಾರೆ. ಅಂಥವರಲ್ಲಿ ಸ್ವರ್ಣಪ್ರಾಶನವನ್ನು ನೀಡೋದ್ರಿಂದ ಮಕ್ಕಳ ಜೀರ್ಣಶಕ್ತಿ ಹೆಚ್ಚಾಗಿ ಮಕ್ಕಳು ಊಟ ಮಾಡೋ ಥರ ಆಗ್ತಾರೆ. ಇನ್ನು ಬಲವರ್ಧನೆ, ಬಲವನ್ನು ನಾವು 2 ರೀತಿಯಾಗಿ ನೋಡ್ಬೋದು. ಒಂದು, ಮಕ್ಕಳ ಒಂದು ಶಾರೀರಿಕ ಶಕ್ತಿ ಹೆಚ್ಚಾಗುತ್ತೆ. ಬಲ ಅಂದರೆ ಓಜಸ್. ಓಜಸ್ ಅಂತಂದರೆ ರೋಗ ನಿರೋಧಕ ಶಕ್ತಿ, ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಆಯುಷ್ಯಂ ಮಂಗಳಂ ಪುಣ್ಯಂ, ಮಕ್ಕಳಿಗೆ ನೀವು ಸ್ವರ್ಣಪ್ರಾಶನವನ್ನು ಕೊಡೋದ್ರಿಂದ ಅವರ ದೀರ್ಘಾಯುಷಿಗಳಾಗ್ತಾರೆ. ಇದರಿಂದ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಮತ್ತು ಅವರ ಒಂದು ಕಾಂತಿ ಹೆಚ್ಚಾಗುತ್ತೆ. ಮಕ್ಕಳಲ್ಲಿ ಅನೇಕ ಕಿರಿಕಿರಿ ಮಾಡ್ತಾ ಇರ್ತಾರೆ, ತುಂಬ ಅಳ್ತಿರ್ತಾರೆ ಮತ್ತು ಚಂಚಲ ಮನಸ್ಸು ಜಾಸ್ತಿ ಇರುತ್ತೆ. ಇದೆಲ್ಲ ಕೂಡ ಸ್ವರ್ಣಪ್ರಾಶನವನ್ನು ನೀಡೋದ್ರಿಂದ ಕಮ್ಮಿ ಆಗುತ್ತೆ. ಮಾಸಾತ್ ಪರಮ ಮೇಧಾವಿ, ಕಾಲದ ಮಕ್ಕಳೇ ತುಂಬ ಶಾರ್ಪಾಗಿರ್ತಾರೆ. ಈ ಸ್ವರ್ಣಪ್ರಾಶನವನ್ನು ಸತತ 1 ತಿಂಗಳ ಹಾಕೋದ್ರಿಂದ ಮಕ್ಕಳು ಪರಮ ಮೇಧಾವಿಗಳ ಆಗೋದ್ರಲ್ಲಿ ಡೌಟೇ ಇರಲ್ಲ. ಇನ್ನು ಮಕ್ಕಳಲ್ಲಿ ಸ್ವಲ್ಪ ವಾತಾವರಣದಲ್ಲಿ ಚೇಂಜಸ್ ಆಯಿತು ಅಂದರೆ ಪದೇ ಪದೇ ನೆಗಡಿ ಕೆಮ್ಮು ಆಗ್ತಾ ಇರುತ್ತೆ, ಜ್ವರಗಳು ಬರ್ತಾ ಇರುತ್ತೆ, ಹಾಸ್ಪಿಟಲೈಸೇಷನ್ ಬೇಗ ಆಗ್ತಿರ್ತಾರೆ. ಅಂತಹ ಮಕ್ಕಳಿಗೆ ಸ್ವರ್ಣಪ್ರಾಶನವನ್ನು ನೀವು ನೀಡೋದ್ರಿಂದ ಹಾಸ್ಪಿಟಲೈಸೇಷನ್ನ ಆದಷ್ಟು ನೀವು ಕಮ್ಮಿ ಮಾಡ್ಬೋದು. ಸ್ವರ್ಣಪ್ರಾಶನವನ್ನು 6 ತಿಂಗಳ ಕೊಡೋದ್ರಿಂದ ಮಗು ಶ್ರುತಧರ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ನೀವು ಮಗು ಏನನ್ನು ಕೇಳಿಸ್ಕೊಳ್ಳುತ್ತೋ ಅದು ಎಲ್ಲವನ್ನೂ ನೆನಪಿಟ್ಟುಕೊಳ್ಳುವಂಥವನ್ನು ಆಗ್ತಾರೆ ಅಂತಂದು ಸಂಹಿತದಲ್ಲಿ ಹೇಳ್ತಾರೆ. ಈ ಎಲ್ಲ ಲಾಭಗಳು ನಿಮ್ಮ ಮಗುವಿಗೆ ಸಿಗಬೇಕು ಅಂತಂದರೆ ಸ್ವರ್ಣಪ್ರಾಶನವನ್ನು ಹಾಕಿಸಿ. ಸ್ವರ್ಣಪ್ರಾಶನವನ್ನು ಯಾವಾಗ ಕೊಡಬೇಕು? ಪುಷ್ಯ ನಕ್ಷತ್ರದ ದಿನವೇ ಕೊಡಬೇಕಾ ಅಂತಂದು ಕೇಳ್ತಾರೆ. ಪುಷ್ಯ ನಕ್ಷತ್ರದ ದಿನವೇ ಕೊಡಬೇಕು ಅನ್ನೋ ಥರ ಏನೂ ಇಲ್ಲ. ಸ್ವರ್ಣಪ್ರಾಶನವನ್ನು ಮಗು ಜನಿಸಿದ ತಕ್ಷಣವೇ ನೀವು ಪ್ರಾರಂಭಿಸ್ಬೋದು. ಅಂದರೆ 1 ತಿಂಗಳು ಅಥವಾ 6 ತಿಂಗಳ ಗರಿಷ್ಠ ತಿಂಗಳಿಂದ ಹಿಡಿದು 6 ತಿಂಗಳವರೆಗೂ ನೀವು ಸತತವಾಗಿ ಪ್ರತಿದಿನವೂ ಕೊಡ್ಬೋದು. ಆದರೆ ಹುಟ್ಟಿದ ತಕ್ಷಣ ಯಾವ ಮಗುವಿಗೆ ನೀವು ಸ್ವರ್ಣಪ್ರಾಶನವನ್ನು ಕೊಡೋದಕ್ಕೆ ಆಗಿರೋದಿಲ್ವೋ ಅಂತಹ ಮಕ್ಕಳಿಗೆ ಏನು ಮಾಡಬೇಕು ಅಂದರೆ, ಒಂದು ಒಳ್ಳೆಯ ದಿನ ಅಂದರೆ ಪುಷ್ಯ ನಕ್ಷತ್ರದ ದಿವಸ ನೀವು ಪ್ರಾರಂಭಿಸಿ ತಿಂಗಳು ಅಥವಾ ಗರಿಷ್ಠ 6 ತಿಂಗಳವರೆಗೆ ಸ್ವರ್ಣಪ್ರಾಶನವನ್ನು ಮಾಡಬಹುದು. ಪೋಷಕರಲ್ಲಿ ಒಂದು ಭಯ ಕೂಡ ಇರುತ್ತೆ. ಏನು? ನೀವು ಹೇಳ್ತಿರೋದೇ ಚಿನ್ನ, ಈ ಚಿನ್ನನ ಮಗುವಿಗೆ ಕೊಟ್ಟರೆ ಅದು ಸೇಫಾ, ಮಗುವಿಗೆ ಏನು ದುಷ್ಪರಿಣಾಮ ಬೀರಲ್ವಾ ಅಂತ. ಇವಾಗ ನೋಡಿ, ರಾಜ ಮಹಾರಾಜರ ಕಾಲದಲ್ಲಿ ಚಿನ್ನದ ತಟ್ಟೆ ಲೋಟಗಳಲ್ಲಿ ಅದು ಊಟ ಮಾಡ್ತಿದ್ರು. ಯಾಕೆ? ಆ ಬಿಸಿ ಆಹಾರ ಚಿನ್ನದ ತಟ್ಟೆ ಮೇಲೆ ಬಿದ್ದ ನಂತರ ಅದರಲ್ಲಿ ಇರುವಂತಹ ಒಂದು ಚಿನ್ನದ ಅಂಶ ಸ್ವಲ್ಪನಾದ್ರೂ ನಮ್ಮ ದೇಹಕ್ಕೆ ಸೇರಿ ಅದರಿಂದ ಲಾಭ ಸಿಗಲಿ ಅಂತ. ಇವಾಗಿನ ಕಾಲದಲ್ಲಿ ಕೂಡ ಅನೇಕ ಮನೆಗಳಲ್ಲಿ ಬೆಳ್ಳಿ ಲೋಟ, ಬೆಳ್ಳಿ ಸ್ಪೂನ್ಗಳಲ್ಲಿ ಮಕ್ಕಳಿಗೆ ಊಟ ಮಾಡಿಸುವಂತಹ ರೂಢಿ ಕೂಡ ಇದೆ. ಇದರಿಂದ ಯಾವುದೇ ದುಷ್ಪರಿಣಾಮಗಳು ಇದುವರೆಗೂ ಕೂಡ ಕಂಡು ಬಂದಿಲ್ಲ. ಇನ್ನು ಸ್ವರ್ಣಪ್ರಾಶನ ಅನ್ನೋದು ನಿನ್ನೆ ಮೊನ್ನೆದಲ್ಲ, ಇದು 5,000 ವರ್ಷಗಳಿಂದ ರೂಢಿಯಲ್ಲಿದೆ. ಈ 5,000 ವರ್ಷಗಳಿಂದ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅಡ್ವರ್ಸ್ ಎಫೆಕ್ಟ್ ಆಗಿರ್ಬೋದು ಅಥವಾ ದುಷ್ಪರಿಣಾಮಗಳು ಕಂಡು ಬಂದಿಲ್ಲ. ಇನ್ನು ಅನೇಕ ರಿಸರ್ಚ್ ಸ್ಟಡೀಸ್ನ ನಾವು ನೋಡೋದಾದರೆ
ಸ್ವರ್ಣಪ್ರಾಶನವನ್ನು ನೀಡೋದ್ರಿಂದ ಯಾವುದೇ ಅಡ್ವರ್ಸ್ ಎಫೆಕ್ಟ್ ಕಂಡು ಬಂದಿಲ್ಲ. ಅದರ ಬದಲಾಗಿ ಸ್ವರ್ಣಪ್ರಾಶನವನ್ನು ನೀಡಿದಂತಹ ಮಕ್ಕಳ ಒಂದು ಹೈಟು ಮತ್ತು ವೇಟ್, ಅವರ IQ ಲೆವೆಲಲ್ಲಿ ಸಿಗ್ನಿಫಿಕೆಂಟ್ ರಿಸಲ್ಟ್ಸ್ಗಳನ್ನು ಕೂಡ ನಾವು ನೋಡ್ಬೋದು. ಇನ್ನು ಸ್ವರ್ಣಪ್ರಾಶನವನ್ನು ಯಾವಾಗ ಹಾಕಬಾರ್ದು ಅಂದರೆ, ಮಕ್ಕಳಲ್ಲಿ ಜ್ವರ ಇದ್ದಾಗ, ನೆಗಡಿ ಕೆಮ್ಮು, ಮಲಬದ್ಧತೆ, ಚರ್ಮದ ಅಲರ್ಜಿ ಈ ಥರ ಇರುವಾಗ ಸ್ವರ್ಣಪ್ರಾಶನವನ್ನು ಹಾಕೋದನ್ನು ಅವಾಯ್ಡ್ ಮಾಡಿ. ಹಾಕಬೇಕು ಅಂತ ಇದ್ದರೆ ಒಂದು ಸರಿ ಹತ್ತಿರದ ಒಂದು ಆಯುರ್ವೇದಿಕ್ ವೈದ್ಯರ ಒಂದು ಸಲಹೆ ಪಡೆದು ಸ್ವರ್ಣಪ್ರಾಶನವನ್ನು ಹಾಕಿಸಿ. ಉತ್ತಮ ಫಲಿತಾಂಶಕ್ಕಾಗಿ ಸ್ವರ್ಣಪ್ರಾಶನ ಕೊಡುವ 15 ನಿಮಿಷದ ಮೊದಲು ಮತ್ತು 15 ನಿಮಿಷದ ನಂತರ ಯಾವುದೇ ರೀತಿಯಾದಂಥ ಆಹಾರಗಳನ್ನು ನೀಡಬೇಡಿ. ಇದು ಸ್ವರ್ಣಪ್ರಾಶನದ ಒಂದು ಮಾಹಿತಿಯಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು.